ಕೊಟ್ಟರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ನಮ್ಮಲ್ಲೂ ಗಂಡಸ್ತನವಾಗಿರುವಂತಹ ಒಂದು ಸಂಘಟನೆಗಳಿದಾವೆ. ಹಿಂದಿ ವಾಲಗಳು ಬಂದ್ರೆ ಕನ್ನಡಿಗನ ಸೈಡಿಗೆ ತಳ್ತಾರೆ. ನೆಲಮಂಗಲದಲ್ಲಿ ಇದು ಆರಂಭ ಸರ್. ಯಾವುದೇ ಕಾರಣಕ್ಕೂ ಉತ್ತರ ಭಾರತದ ಕಂಪನಿಗಳಿಗೆ ನಾವಿಲ್ಲಿ ಅವಕಾಶ ಕೊಡಲ್ಲ. ಇವತ್ತು ಕೇಂದ್ರ ಸರ್ಕಾರ ಗ್ಯಾಸ್, ಡೀಸೆಲ್, ಪೆಟ್ರೋಲ್ ಎಲ್ಲವನ್ನು ಜಾಸ್ತಿ ಮಾಡಿದೆ. ಒಂದು ವಾರದಲ್ಲಿ 3 ಬಾರಿ ಜಾಸ್ತಿ ಮಾಡಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಮರಸಿಂಹ ಟಿ.ಎ. ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತು ನೆಲಮಂಗಲದಲ್ಲಿ ಹೋರಾಟ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಬೆಸ್ಕಾಂ ಕಂಪನಿನ ಯಾರ ಉತ್ತರ ಪ್ರದೇಶದ ಹಿಂದಿ ವಾಲಗಳಿಗೆ ಇವರು ಗುತ್ತಿಗೆ ಕೊಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಎಲ್ಲರಿಗೂ ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ. ರೈತರುಗಳಿಗೆಲ್ಲ ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಇವತ್ತು ಕರ್ನಾಟಕ ಜನತೆ ರೈತರ ಮೇಲೆ ಇವರು ಬಾಯಲ್ಲಿ ಮಣ್ಣಾಕ ಕೊಟ್ಟವ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಕೇಂದ್ರ ಸರ್ಕಾರದವರು. ಆ ವಿಚಾರವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬೆಸ್ಕಾಂ ಕಂಪನಿನ ಖಾಸಗೀಕರಣ ಮಾಡಬಾರ್ದು. ಬೆಸ್ಕಾಂ ಕಂಪನಿ ಇರ್ತಕ್ಕಂಥ ಕನ್ನಡಿಗರನ್ನ ಉಳಿಸಬೇಕು. ಅಲ್ಲಿರ್ತಕ್ಕಂಥ ಉದ್ಯೋಗಗಳನ್ನ ಬೀದಿ ಪಾಲ್ ಮಾಡಬಾರ್ದು. ಹಿಂದಿ ವಾಲಗಳು ಬಂದ್ರೆ ಕನ್ನಡಿಗರನ್ನ ಸೈಡಿಗೆ ತಳ್ತಾರೆ. ಆ ಉದ್ದೇಶಕ್ಕಾಗಿ ಅವರು ಇಲ್ಲಿ ಬರಬಾರ್ದು. ಅವರು ಇಲ್ಲಿ ಬಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ಕಾಲಿಡಬಾರ್ದು. ಯಾವುದೇ MNC ಕಂಪನಿಗಳು ಬರಬಾರ್ದು. ಇವತ್ತು ಏನಿದೆ ಬೆಸ್ಕಾಂ ಕಂಪನಿಗಳು ಇರಬೇಕು. ವಿಜಯ್ ಮಾಡ್ತಾ ಇದಾರೆ ಅಂತ ಅಲ್ಲ, ಕರ್ನಾಟಕದಲ್ಲಿ ನಮ್ಮಲ್ಲೂ ಗಂಡಸ್ತನವಾಗಿರುವಂತಹ ಒಂದು ಸಂಘಟನೆಗಳಿದಾವೆ. ಸಂಘಟನಾಕಾರರು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅದರೊಳಗೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಸಮರಸಿಂಹ ಟಿ.ಎ. ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮನ್ನು ಮೀಟಿಂಗ್ ಕರೆದಿದ್ದಾರೆ. ಆ ಉದ್ದೇಶದಲ್ಲಿ ಇವತ್ತು ಯಾವುದೇ ಖಾಸಗಿಯವರು ಕರ್ನಾಟಕಕ್ಕೆ ಬರಬಾರ್ದು. ಬೆಸ್ಕಾಂ ಕಂಪನಿ ಉಳಿಬೇಕು. ಬೆಸ್ಕಾಂ ಕಂಪನಿ ಉಳಿದ್ರೆ, ಬೆಸ್ಕಾಂ ಉದ್ಯೋಗಿಗಳು ಉಳಿದ್ರೆ ಕರ್ನಾಟಕ ಉಳಿಯುತ್ತೆ, ಕನ್ನಡಿಗರು ಉಳಿತಾರೆ. 100ಕ್ಕೆ 100 ಭಾಗ ಕನ್ನಡಿಗರು ಇರ್ತಕ್ಕಂಥ ಬೆಸ್ಕಾಂ ಕಂಪನಿ ಉಳಿಬೇಕು. ಯಾವುದೇ ಕಾರಣಕ್ಕೂ ಅದು ಖಾಸಗೀಕರಣ ಆಗಬಾರ್ದು. ಆ ತರ ಏನಾದರೂ ಖಾಸಗೀಕರಣ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಆದಿಲ್ ಬೀದಿಲಿ ವಿಚಾರಿಸ್ಕೊಳ್ಳೋ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರರು ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತೀನಿ ಸರ್. ಅವಾಗ ಹೋರಾಟ ಮಾಡಿದೀವಿ. ಆ ಹೋರಾಟ ಅಷ್ಟೊಂದು ಯಶಸ್ವಿಯಾಗಿಲ್ಲ. ಇವತ್ತು ನೆಲಮಂಗಲದಲ್ಲಿ ಇದು ಆರಂಭ ಸರ್. ಯಾವುದೇ ಕಾರಣಕ್ಕೂ ಉತ್ತರ ಭಾರತದ ಕಂಪನಿಗಳಿಗೆ ನಾವಿಲ್ಲಿ ಅವಕಾಶ ಕೊಡಲ್ಲ. ಇವತ್ತು ಬೆಸ್ಕಾಂ ಕಂಪನಿ 100ಕ್ಕೆ 100 ಭಾಗ ಕನ್ನಡಿಗರು ಇದ್ದಾರೆ. ಆ ಕನ್ನಡಿಗರನ್ನ ಉಳಿಸ್ಕೋಬೇಕು. ಆ ಕನ್ನಡಿಗರು ಹೋಗಿ ಉಳ್ಕೋಬೇಕು. ಅವರು ಹಿಂದಿ ವಾಲಗಳಿಗೆ ಅವಕಾಶ ಕೊಡಲ್ಲ. ಇನ್ಮೇಲೆ ಇದು ಆರಂಭ, ಅಂತ್ಯ ಅಂತೂ ಆಗಲ್ಲ. ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಬರಬಾರ್ದು, ಕಾಲಿಡಬಾರ್ದು. ಅದಾನಿ ಆಗಲಿ, ಅಂಬಾನಿ ಆಗಲಿ, ಇನ್ನೊಬ್ಬ ಆಗಲಿ, ಮತ್ತೊಬ್ಬ ಆಗಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಾಲಿಡಬಾರ್ದು. ಕಾಲಿಟ್ರೆ ಕನ್ನಡ ಪರ ಸಂಘಟನೆಯವರು, ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದು ಆರಂಭ, ಅಂತ್ಯಮ ಅಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಕಾಲಿಡಕ್ ಬಿಡಲ್ಲ ಸರ್. ಇವತ್ತು ಸರ್ಕಾರ ಒಂದ್ ರೀತಿಯಲ್ಲಿ ಆದಾಯ ನೋಡ್ತಾ ಇದೆ. ಈ ಬಡಬಗ್ಗರು, ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಯಾವುದೇ ಒಂದು ಡಾಬಾ ಹೋಟ್ಲಿಗೆ ಹೋಗಿ, ಯಾವುದೋ ಒಂದು ಪೆಟ್ಟಿಗೆ ಅಂಗಡಿಗೆ ಹೋದ್ರು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಆ ಎಗ್ಗು ಸಿಕ್ಕಿಲ್ದ ನಡೀತಾ ಇದೆ. ನಾವು ಅಬಕಾರಿ ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ, ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ. ಎಲ್ಲ ಕಣ್ಣು ಮುಚ್ಕೊಂಡಿದ್ದಾರೆ. ಗೊತ್ತಿದ್ದು ಜಾಣಕೂಡರಾಗಿದ್ದಾರೆ. ಆ ತರ ಏನಾದ್ರು ಇನ್ನು ಮುಂದೆ ಆ ತರ ಆದ್ರೆ ಎಲ್ಲಾ ಡಾಬಾಗಳಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರರು ನುಗ್ತಾರೆ. ಅವರೇ ಅವ್ರ ಕೆಲಸನ ನಾವು ಕಾನೂನ ಕೈಗೆ ತಗೋತೀವಿ. ಅವಾಗ ಅವ್ರು ಬರಲಿ, ಏನಾಗುತ್ತೆ ಮುಂದಿನ ಕೆಲಸ ನಾವು ನೋಡ್ತೀವಿ.